ಹಾಸನದಲ್ಲಿ ಭೀಕರ ಅಪಘಾತ ಪ್ರಕರಣಕ್ಕೆ 10 ಜನ ಬಲಿಯಾಗಿದ್ದಾರೆ. ಸಾವಿನ ಸಂಖ್ಯೆ ನಿನ್ನೆ ಮತ್ತೆ ಏರಿಕೆ ಆಯಿತು. ಬೆಳಗಬೇಕಾದಂತ ಹೊತ್ತಲ್ಲೇ ಮನೆಯ ಬದುಕಿನ ದೀಪಗಳು ಆರಿ ಹೋಗಿವೆ. ಹೀಗಾಗಿ ಕುಟುಂಬಸ್ಥರು ಅಥವಾ ಅವರ ಸ್ನೇಹಿತರು ಈಗ ನೋವಿನ ನರಳಾಟದಲ್ಲಿದ್ದಾರೆ. ಸಹಪಾಠಿಗಳನ್ನು ಕಳ್ಕೊಂಡವರು, ಕುಟುಂಬಸ್ಥರಲ್ಲಿ ಈಗ ದುಃಖ ಒಂದೇ ಉಳಿದಿರೋದು, ಬೇರೆ ಏನು ಉಳಿದಿಲ್ಲ. ಬಹುತೇಕ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಸಾವನ್ನಪ್ಪಿರೋದು ಈ ಪ್ರಕರಣದಲ್ಲಿ. 20 ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಆಸ್ಪತ್ರೆ ಪಾಲಾಗಿದ್ದಾರೆ ಗಾಯಗಳಾಗಿ. ನೋವಿನಿಂದ ನರಳಾಡ್ತಾ ಇದ್ದಾರೆ 20 ವಿದ್ಯಾರ್ಥಿಗಳು. ಹಾಸ್ಟೆಲ್ ಅಲ್ಲಿ ಓದ್ತಾ ಇದ್ರು. ಅವ್ರಿಗೂ ಒಂದು ಖುಷಿ ಅಲ್ವಾ, ಗಣೇಶ ವಿಸರ್ಜನೆ ಅಂತಂದ್ರೆ ನಾವು ಪಾಲ್ಗೊಳ್ಬೇಕು ಅಂತ ಹೇಳಿ ಅವರು ಹೋಗಿದ್ದಾರೆ. ಸಹಜವಾಗಿ ಯಾರಿಗೆ ಗೊತ್ತಿತ್ತು ಯಮ ಸ್ವರೂಪಿ ಟ್ರಕ್ ಬಂದ್ಬಿಡುತ್ತೆ ಅಂತೇಳಿ. ಟ್ರಕ್ ರೂಪದಲ್ಲಿ ಯಮ ಬಂದು ನಮ್ಮ ಜೀವ ತಗೊಂಡು ಹೋಗ್ತಾನೆ ಅಂತ ಯಾರಿಗೆ ಗೊತ್ತಿತ್ತು? ಎಲ್ಲರೂ ಖುಷಿಯಾಗಿ ಆ ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಆದರೆ ಏಕಾಏಕಿ ಬಂದಂಥ ಟ್ರಕ್ 10 ಜನರ ಜೀವ ಬಲಿ ಪಡೆದಿದೆ. 20 ಜನ ಈಗ ಆಸ್ಪತ್ರೆಯಲ್ಲಿ ನರಳಾಡುವಂಥ ಪರಿಸ್ಥಿತಿ. ಎಲ್ಲ ಯುವಕರೇ, ವಿದ್ಯಾರ್ಥಿಗಳೇ. 20 ಜನ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಈಗ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಶಾಶ್ವತ ಅಂಗಾಂಗ ವೈಫಲ್ಯಕ್ಕೂ ಕೂಡ ತುತ್ತಾಗಿದ್ದಾರೆ ಕೆಲವು ಯುವಕರು ಅಂತ ಗೊತ್ತಾಗಿದೆ. ಬದುಕಿ ಬಾಳ್ಬೇಕಾಗಿದ್ದ ಯುವಕರ ಬಾಳಲ್ಲಿ ಈಗ ಕತ್ತಲೆ ಆವರಿಸ್ಬಿಟ್ಟಿದೆ. ಒಂದು 30 ಜನ ಇಲ್ಲೇ ಹೋಗಿದ್ವಿ. ಕೆಲವ್ರು ನೋಡಕ್ ಹೋಗಿದ್ರು, ಕೆಲವ್ರು ಕುಣಿತಿದ್ರಲ್ಲ. ಒಟ್ಟಿನ ಸಮಾರಂಭಕ್ಕೆ ಎಲ್ಲ ಹೋಗಿದ್ವಿ. ಹಿಂಗಾಯ್ತು ಅಂತ ಖಂಡಿತ ಸರ್ ಗೊತ್ತಿಲ್ಲ ಸರ್ ಇದು ಹೆಂಗಾಗಿದೆ ಅಂತ. ಬಟ್ ಏಕ್ದಮ್ ಒಂದು ಕಂಟೈನರ್ ಒಂದು ಹೊಡೆದಿಟ್ಟಿಗೆ ಎಲ್ಲ ಸಾವನ್ನಪ್ಪಿದ್ದಾರೆ ಸುಮಾರು ಜನ. ಸರ್ ಒಂದು 25ರಿಂದ 30 ಜನ ಭಾಗಿಯಾಗಿದ್ದು. ಅವನು ನಮ್ಮ ಜೊತೆ ಎಲ್ಲ ತುಂಬಾ ಖುಷಿಯಾಗಿರ್ತಿದ್ದ. ಮತ್ತೆ ಊಟ ಮಾಡೋಕ್ಕೆ ಅಂತ ಬಂದಿದ್ದು ನಾವೆಲ್ಲ. ಅವನು ಊಟ ಮಾಡಕ್ ಬಂದಿದ್ದ. ಹೋಗದಿದ್ರೆ ಏನೋ ಉಳ್ಕೊಳ್ಳೋನೋ ಏನೋ ಗೊತ್ತಿಲ್ಲ. ಆದ್ರೆ ಹೋದ, ಕುಣಿತಿದ್ದ. ಹೆಂಗಾಯ್ತು ಏನಾಯ್ತು ಅಂತೆಲ್ಲ ಗೊತ್ತಿಲ್ಲ. ಅಂದ್ರೆ ಅರ್ಧ ಜೀವ ಅಲ್ಲೇ ಹೋಗಿತ್ತು. ಟ್ರಕ್ ಬಂದು ಹೊಡೆದಾಗ್ಲೇ ಅರ್ಧ ಜೀವ ಹೋಗಿತ್ತು. ಕರ್ಕೊಂಡು ಹೋಗೋದ್ರೊಳಗೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಸರ್. ಅಂದ್ರೆ ಹುಟ್ಟು ಹಬ್ಬದ ದಿನನೇ ಅವ್ನು ಸತ್ತೋಗಿರೋದು ಅಂದ್ರೆ ತುಂಬಾ ಕ್ರೂರ ಅನ್ಸುತ್ತೆ ಸರ್. ಇನ್ನೇನು ಇನ್ನೊಂದು 3-4 ತಿಂಗಳು ಬಿಟ್ಟಿದ್ರೆ ಅವ್ನು ಫೈನಲ್ ಇಯರ್ ಮುಗ್ದೋಗಿರೋದು ಸರ್. ಇಂಜಿನಿಯರಿಂಗ್ ಮುಗ್ದೋಗಿರೋದು. ಏನೋ ಕೊನೆ ವರ್ಷ ಕುಣಿಯೋಣ, ಎಂಜಾಯ್ ಮಾಡೋಣ ಹುಡುಗರ ಜೊತೆ ಅಂತ ಹೋಗಿದ್ದಾನೆ. ಆದ್ರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಹಾಸನ ರಿಪೋರ್ಟರ್ ಕೃಷ್ಣಮೂರ್ತಿ. ಫ್ರೆಂಡ್ಸ್ ಮಾತಾಡೋದು ಕೇಳ್ತಾ ಇದ್ರೆ ನಿಜಕ್ಕೂ ಹೊಟ್ಟೆಲ್ಲ ಉರಿಯುತ್ತೆ. ಯಾಕಂದ್ರೆ ನೋಡಿ, ಫೈನಲ್ ಇಯರ್ ಎಂಜಾಯ್ ಮಾಡೋಕೆ ಸ್ವಲ್ಪ ಹೊತ್ತು ಹೋದವರು ಈ ಥರ ಬಾರದ ಊರಿಗೆ ಹೋಗ್ತಾರೆ ಅಂತಂದ್ರೆ ಏನು ಹೇಳಬೇಕು? ಯಮಸ್ವರೂಪಿ ಟ್ರಕ್ ರೂಪದಲ್ಲಿ ಬರುತ್ತೆ ಅಂತಂದ್ರೆ. ಸೊ ಈಗ ಸ್ನೇಹಿತನನ್ನ ಕಳ್ಕೊಂಡಂತ ಸಹಪಾಠಿಗಳು ಏನು ಹೇಳ್ತಾ ಇದ್ದಾರೆ, ಮತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದಾರಲ್ಲ, ಅವ್ರ ಕಂಡೀಷನ್ ಹೆಂಗಿದೆ? ಶರ್ಮಿತಾ, ಮೊನ್ನೆ ನಡೆದಂತಹ ಘಟನೆಯಲ್ಲಿ ಏನು ಹಾಸನದ ಮೊಸಳೆ ಹೊಸಳ್ಳಿಯ ಸುಮಾರು 30ಕ್ಕೂ ಹೆಚ್ಚು ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಆ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹಾಸನ ಕಡೆಯಿಂದ ಬಂದಂತಹ ಟ್ರಕ್ ಅವರ ಮೆರವಣಿಗೆಯ ಮೇಲೆ ಹರಿಯುತ್ತೆ. ಈ ಸಂದರ್ಭದಲ್ಲಿ ಸ್ಥಳದಲ್ಲೇ 4 ಯುವಕರು ಸಾವನ್ನಪ್ತಾರೆ. ನಂತರದಲ್ಲಿ ಹಾಸನದ ಸರ್ಕಾರಿ ಆಸ್ಪತ್ರೆಯಲ್ಲಿ 5 ಜನ ಸಾವನ್ನಪ್ತಾರೆ. ಒಟ್ಟು ನಿನ್ನೆ ಕೂಡ ಒಬ್ಬ ಚಂದನ್ ಅಂತ ಯುವಕ ಸಾವನ್ನಪ್ಪಿ ಸಾವಿನ ಸಂಖ್ಯೆ 10ಕ್ಕೆ ಏರಿದೆ. ಈ ನೋವಿನ ಕಥೆಗಳನ್ನು ಅವರ ಸಹಪಾಠಿಗಳು ಮತ್ತು ಜೊತೆಗಾರರು ಮತ್ತು ಕುಟುಂಬಸ್ಥರು ಹಂಚಿಕೊಂಡಿದ್ದಾರೆ. ನಮ್ಮ ಬಾಳಿಗೆ ಆಶಾದೀಪವಾಗಿದ್ದಂತಹ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ. ಮುಂದೆ ನಮಗೆ ಆಧಾರವೇ ಇಲ್ಲ ಎಂಬಂಥ ಸಂಗತಿಯನ್ನು ಅವರು ಹೇಳಬೇಕಾದ್ರೆ ಕರುಳು ಕಿತ್ತು ಬರುವಂಥ ಸಂಗತಿಗಳು ನಮ್ಮ ಕಣ್ಮುಂದೆ ಇದೆ. ಯಾಕಂತ ಹೇಳಿದ್ರೆ ಸ್ಕೂಲಿ ನಾಲಿ ಮಾಡಿಕೊಂಡು ಸಾಕಿದ್ದೀವಿ. ಇನ್ನೇನು 17 ವರ್ಷ, 18 ವರ್ಷ, 20 ವರ್ಷದ ಮಕ್ಕಳನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆ ಜೀವನದಲ್ಲಿ ಆಸರೆ ಆಗ್ತಾರೆ. ನಮಗೆ ಅವರನ್ನು ಪದವಿ ಮುಗಿದ ತಕ್ಷಣವಾಗಿ ಕೆಲಸಕ್ಕೆ ಸೇರಿಸ್ಬೋದು. ಅವ್ರು ಕೆಲಸಕ್ಕೆ ಹೋಗಿ ನಮಗೆ ನಮ್ಮ ಜೀವನದ ಜೊತೆಗೆ ಒಂದಿಷ್ಟು ಗಳಿಕೆಯನ್ನು ಕೂಡ ಅವರು ಮಾಡೋದ್ರಿಂದ ನಮಗೆ ಅವ್ರಿಗೂ ಕೂಡ ಅವರು ಶಕ್ತಿ ತುಂಬ್ತಾರೆ ಎಂಬಂಥ ಆಸೆಯನ್ನು ಇಟ್ಕೊಂಡಿದ್ರು. ಆದರೆ ನಿನ್ನೆ ಏನು ಗೋಕುಲ್ ಎಂಬಂಥ ಯುವಕ ಏನು ಮೃತ ಆಗಿದ್ದಾನೆ, ಅವನು 17 ವರ್ಷದ ಯುವಕ. ಅವರ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರೇಳಿಯಲ್ಲಿ ಅವನ ಗ್ರಾಮ ಇದೆ. ಅವರ ಮನೆಗೆ ಹೋಗಿ ಮಾತಾಡಿಸೋ ಸಂದರ್ಭದಲ್ಲಿ ಅವರ ತಂದೆಯ ಮತ್ತು ಅವರ ತಾಯಿಯ ಕಣ್ಣೀರ ನುಡಿಗಳನ್ನು ನೋಡಿದ್ರೆ ಅವರಿಗೆ ಇದ್ದಂಥ ಒಬ್ಬನೇ ಮಗ, ಅವರನ್ನು ಕೂಡ ಈಗ ಕಳ್ಕೊಂಡಿದ್ದಾರೆ. ಅವನಿಗೆ ಅಚ್ಚುಮೆಚ್ಚಿನ ಮಗನಾಗಿದ್ದರಿಂದ ಅವನ್ನ ತುಂಬ ಇಷ್ಟಪಟ್ಟು ಸಾಕಿದ್ರು. ಅವರ ಅಮ್ಮನ ಮತ್ತು ಅಪ್ಪನ ಪರ್ಮಿಷನ್ ತಗೊಂಡೆ ಅವನು ಮೆರವಣಿಗೆಗೆ ಹೋಗಿದ್ದ. ಆದರೆ ಯಮಸ್ವರೂಪಿ ಟ್ರಕ್ ಏನು ಬಂತು ಅದು ಅವನ ಪ್ರಾಣವನ್ನು ಕೂಡ ಬಲಿಪಡೆದುಕೊಂಡಿತು. ಒಟ್ಟಾರೆಯಾಗಿ ಆ ಹಾಸನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಘಟನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಯುವಕರು ಗಾಯಗೊಂಡಿದ್ದಾರೆ. ಅವರೆಲ್ಲರೂ ಕೂಡ ಈಗ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಮತ್ತು ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಕೆಲ ಯುವಕರಿಗೆ ಚಿಕಿತ್ಸೆ ನೀಡಲಾಗಿದೆ. ಏನು ಹಾಸ್ಟೆಲ್ನಲ್ಲಿ ಇದ್ದಂತಹ ಮಕ್ಕಳು ಕೆಲವರು ಕೆಲ ಕಾಲ ಎಂಜಾಯ್ ಮಾಡಲಿಕ್ಕೋಸ್ಕರವಾಗಿ ಮತ್ತು ಖುಷಿಯಿಂದ ಇದ್ದು ಬರೋಣ, ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ನಾವು ಕೂಡ ಭಾಗಿಯಾಗೋಣ ಎಂಬಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಭಾಗಿಯಾಗಿದ್ದರು.
ಆದರೆ ಆ ಸಂದರ್ಭ ಅವ್ರಿಗೆ ಈ ರೀತಿಯಾಗಿ ಒದಗಿ ಬರುತ್ತೆ ಅಂತ ಗೊತ್ತಿಲ್ಲ. ಜೊತೆಗಿದ್ದಂತಹ ಎಲ್ಲ ಮಕ್ಕಳು ಕೂಡ ಅವರನ್ನು ನೆನೆದು ಈಗ ಕಣ್ಣೀರು ಹಾಕ್ತಿದ್ದಾರೆ. ಪ್ರತಿನಿತ್ಯ ಒಡನಾಟವನ್ನು ಇಟ್ಕೊಂಡಿದ್ದಂತಹ ಮಕ್ಕಳು ಹಾಸ್ಟೆಲ್ನಲ್ಲಿ ಜೊತೆಗೆ ಇರ್ತಿದ್ರು, ಜೊತೆಗೆ ಊಟ ತಿಂಡಿ ಎಲ್ಲವನ್ನು ಕೂಡ ಮಾಡ್ತಿದ್ರು. ಹೊರಗಡೆ ಬರಬೇಕಾದ್ರೂ ಕೂಡ ಒಟ್ಟಿಗೆ ಬರ್ತಿದ್ರು. ಮೊನ್ನೆ ಕೂಡ ಮೆರವಣಿಗೆಯಲ್ಲಿ ಭಾಗಿಯಾಗಲಿಕ್ಕೆ ಹೊರಗಡೆ ಅವರು ಕೂಡ ಬಂದಿದ್ರು. ಆದರೆ ಮತ್ತೆ ವಾಪಸ್ ಹೋಗಬೇಕಾದ್ರೆ ಈ ದುರ್ಘಟನೆ ನಡೆದಿದ್ದರಿಂದ ಮತ್ತೆ ವಾಪಸ್ ಅವರ ಸ್ನೇಹಿತರನ್ನ ಕಳ್ಕೊಂಡು ಹಾಸ್ಟೆಲ್ನಲ್ಲಿ ಹೋಗ್ಬೇಕಾದಂಥ ವನವಾಸವನ್ನು ಅವರು ಅನುಭವಿಸಿದ್ದಾರೆ. ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ, ಪ್ರತಿನಿತ್ಯ ಒಟ್ಟಿಗೆ ಊಟ ಮಾಡ್ತಿದ್ವಿ. ಆದರೆ ಇವತ್ತು ನನ್ನ ಸ್ನೇಹಿತರಿಲ್ಲ. ಆ ಹಿಂದಿನ ದಿನ ಮಿಥುನ್ ಎಂಬಂಥ ಹುಡುಗ ಕೂಡ ಅವರು ಅದೇ ಹಾಸ್ಟೆಲಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಕೂಡ ಆಚರಣೆ ಮಾಡ್ಕೊಂಡಿದ್ವಿ. ಎಲ್ಲ ಸೇರಿ ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ. ಅದೇ ಇವತ್ತು ಮಿಥುನ್ ಇಲ್ಲ ಎಂಬಂಥ ವಿಚಾರವನ್ನು ನಾವು ಅರಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಎಂಬಂಥ ನೋವಿನ ನುಡಿಯನ್ನು ಅವರ ಸ್ನೇಹಿತರು ಹೇಳ್ತಿರ್ತಕ್ಕಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.